ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಈ ವಾರ ಯಾವ್ಯಾವ ಸಿನಿಮಾಗಳು ವೆಬ್ ಸೀರೀಸ್ಗಳು OTT ರಿಲೀಸ್ ಆಗಿದೆ ಅಂಡ್ ಅದರಲ್ಲಿ ಯಾವ್ಯಾವ ಸಿನಿಮಾಗಳನ್ನ ಮಿಸ್ ಮಾಡದ ಪಕ್ಕಾ ನೋಡಬೇಕು ಅಂಡ್ ಯಾವ ಸಿನಿಮಾಗಳನ್ನ ಅವಾಯ್ಡ್ ಮಾಡಬೇಕು ಎಲ್ಲವನ್ನ ಇವತ್ತಿನ OTT ರೆಕಮೆಂಡೇಶನ್ಸ್ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಬನ್ನಿ. ಹಾಗಿದ್ರೆ ತಡ ಯಾಕೆ, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಡ್ರ್ಯಾಗನ್ ಲವ್ ಟುಡೇ ಖ್ಯಾತಿಯ ಪ್ರದೀಪ್ ರಂಗನಾಥನ್, ಅನುಪಮಾ ಪರಮೇಶ್ವರನ್ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಈ ಸಿನಿಮಾವನ್ನ ಅಶ್ವಥ್ ಮಾರಿಮುತ್ತು ಅವರು ಡೈರೆಕ್ಟ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಮೈನ್ ಲೀಡ್ ನ ಹೆಸರು ಡಿ ರಾಘವನ್. ಸ್ಕೂಲ್ ಅಲ್ಲಿ ಟಾಪರ್. ರಿಸಲ್ಟ್ ಬಂದ್ಮೇಲೆ ತಾನು ಇಷ್ಟಪಡ್ತಾ ಇದ್ದ ಹುಡುಗಿಗೆ ಪ್ರಪೋಸ್ ಮಾಡ್ತಾನೆ. ಆದ್ರೆ ಅವಳು ಇವನನ್ನ ಬುಕ್ ವಾಮ್ ಅನ್ನೋ ಕಾರಣಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಟಾಪರ್ ಆಗಿದ್ದ ರಾಘವನ್ ಕಾಲೇಜ್ ಲೈಫ್ ಅಲ್ಲಿ ಹೇಗೆ ಬದಲಾದ, ಅದರಿಂದ ಆದ ಅನಾಹುತಗಳು ಏನು ಅನ್ನೋದನ್ನೆಲ್ಲ ಬಹಳ ಕ್ಯಾಚಿಯಾಗಿ ಒಳ್ಳೆ ಎಂಗೇಜಿಂಗ್ ಎಂಟರ್ಟೈನಿಂಗ್ ಸ್ಕ್ರೀನ್ ಪ್ಲೇ ಜೊತೆಗೆ ಕಟ್ಕೊಟ್ಟಿದ್ದಾರೆ. ಈ ಸಿನಿಮಾ ನನಗಂತೂ ಸಿಕ್ಕಾಪಟ್ಟೆ ಮಜಾ ಕೊಡ್ತು ಗುರುವೆ. ಈ ಸಿನಿಮಾ ನಾವ್ ಏನ್ ಮಾಡ್ಬೇಕು ಅಂತ ಅನ್ಕೊಳ್ಳೋದಕ್ಕಿಂತ ನಾವ್ ಏನ್ ಮಾಡಬಾರ್ದು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದೆ. ಎಸ್ಪೆಷಲಿ ಇಂಜಿನಿಯರಿಂಗ್ ಓದ್ತಿರುವಂತಹ ಹುಡುಗರಿಗಂತೂ ಇದೊಂದು ಮಸ್ಟ್ ವಾಚ್. 8.2 IMDb ರೇಟಿಂಗ್ ಪಡ್ಕೊಂಡಿರುವಂತಹ ಈ ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ ನಮ್ಮ ಭಾಷೆ ಕನ್ನಡದಲ್ಲೇ ಅವೈಲೇಬಲ್ ಇದೆ. ಹಿರಣ್ಯ ಇದು ಪ್ರವೀಣ್ ಆಯುಕ್ತ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ರಾಜ್ವರ್ಧನ್, ದಿವ್ಯಾ ಸುರೇಶ್, ರಿಹಾನಾ ಇನ್ನು ಮುಂತಾದ ಪ್ರತಿಭಾವಂತ ಆರ್ಟಿಸ್ಟ್ ಗಳ ದಂಡಿದೆ. ನಮ್ಮ ನಾಯಕ ರಾಣ ಒಬ್ಬ ಸುಪಾರಿ ಕಿಲ್ಲರು. ಬಹಳ ಕ್ರೂಯಲ್ ಆಗಿರುವಂತಹ ಈ ಮನುಷ್ಯನನ್ನ ಒಂದು ತಾಯಿ ಪ್ರೀತಿ ಮನುಷ್ಯನನ್ನಾಗಿ ಮಾಡುತ್ತೆ. ಕತೆ ನಿಧಾನಕ್ಕೆ ಸ್ಲೋ ಪಾಯ್ಸನ್ ರೀತಿ ಹತ್ಕೊಳ್ಳುತ್ತೆ. ಬಟ್ ಒಂದು ಸಲ ನೀವು ಕನೆಕ್ಟ್ ಆದ್ರೆ ಆಮೇಲೆ ಆರಾಮಾಗಿ ನೋಡ್ಸ್ಕೊಂಡು ಹೋಗುತ್ತೆ. ಕೆಲವೊಂದು ಡೌನ್ ಸೈಡ್ಸ್ ಗಳಿದೆ, ಬಟ್ ಒಂದು ಟ್ರೈ ಕೊಡಬಹುದು. ಇಟ್ಸ್ ಅನ್ ಆವರೇಜ್ ವಾಚ್. 5.7 IMDb ರೇಟಿಂಗ್ ಒಂದಿಗೆ ಸನ್ನೆಕ್ಸ್ಟ್ ಅಲ್ಲಿ ಅವೈಲೇಬಲ್ ಇದೆ. ನೋಡಿದವರು ಏನಂತಾರೆ. ಇದು ಕುಲ್ದೀಪ್ ಕಾರ್ಯಪ್ಪ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ದ ಮೋಸ್ಟ್ ಅಂಡರ್ ರೇಟೆಡ್ ಆಕ್ಟರ್ ನವೀನ್ ಶಂಕರ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮುಖ್ಯ ಪಾತ್ರಧಾರಿಯಾದ ಸಿದ್ಧಾರ್ಥ್ಗೆ ಅವನನ್ನ ನೋಡಿದವ್ರು ಏನೇನ್ ಅಂತ ಇದ್ರು ಅನ್ನೋದನ್ನ ಕಂಡು ಅಫೆಕ್ಟ್ ಆಗಿರ್ತಾನೆ. ಅಂಡ್ ಇದ್ರ ನಡುವೆ ಬ್ರೇಕಪ್ ಕೂಡ ಆಗಿರುತ್ತೆ. ಇದೆಲ್ಲ ಏನೇ ಇದ್ರು ಅವನು ಕೆಲಸ ಆದ್ರೂ ಮಾಡ್ಬೇಕಲ್ವಾ, ಅಲ್ಲಿ ಕೂಡ ಅವನು ಸಿಕ್ಕಾಬಿಟ್ಟೆ ಡಿಸ್ಟರ್ಬ್ ಆಗಿರ್ತಾನೆ. ಈ ಒಂದು ಫ್ರಸ್ಟ್ರೇಟಿಂಗ್ ಲೂಪ್ ನಿಂದ ಅವನು ಹೇಗೆ ಹೊರಗೆ ಬಂದ, ಈ ಜರ್ನಿಯಿಂದ ನಾವೇನೆಲ್ಲ ಕಲಿಬಹುದು ಅನ್ನೋದನ್ನ ನೀವು ಸಿನಿಮಾದಲ್ಲೇ ಎಕ್ಸ್ಪ್ಲೋರ್ ಮತ್ತು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನವೀನ್ ಶಂಕರ್ ಅವರು ಪುನಃ ಅವರು ಯಾಕಷ್ಟು ಹೈಲಿ ರೇಟೆಡ್ ಅಂತ ಪ್ರೂವ್ ಮಾಡಿದ್ದಾರೆ. ಅವರ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಇದು ನನ್ನ ಪ್ರಕಾರ. ಬಹಳಷ್ಟು ಸಿನಿಮಾಗಳ ನಡುವೆ ಇದನ್ನ ಡೆಫಿನೆಟ್ಲಿ ಪ್ರಿಯಾರಿಟೈಸ್ ಮಾಡಿ ಅಂಡ್ ಈ ಒಂದು ಮಾಸ್ಟರ್ ಕ್ಲಾಸ್ ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅಫ್ಕೋರ್ಸ್ ಬಡ್ಜೆಟ್ ಕಾನ್ಸ್ಟೆಂಟ್ಸ್ ಇದೆ, ಬಟ್ ಡೆಫಿನೆಟ್ಲಿ ಇದೊಂದು ಹಾನೆಸ್ಟ್ ಎಫರ್ಟ್. ಸಿನಿಮಾ 8 IMDb ರೇಟಿಂಗ್ ನೊಂದಿಗೆ ಅಮೆಜಾನ್ ಪ್ರೈಮ್ ನಲ್ಲಿ ಅವೈಲೇಬಲ್ ಇದೆ. ಫಾರೆಸ್ಟ್ ಸತ್ಯಮಂಗಳ ಕಾಡಿನಲ್ಲಿ ಪಾಳಿ ಬೆಟ್ಟ ಅನ್ನುವಂತಹ ಒಂದು ಸ್ಥಳದಲ್ಲಿ ಒಂದಷ್ಟು ಟ್ರೆಷರ್ ಇದೆ ಅನ್ನುವಂತಹ ಸಂಗತಿ ಇಲ್ಲಿನ 5 ಜನ ಇರುವಂತಹ ಗ್ಯಾಂಗ್ ಗೆ ತಿಳಿಯುತ್ತೆ. ಅವರು ಅದನ್ನ ಹುಡ್ಕೋದಕ್ಕೆ ತೆರಳ್ತಾರೆ ಅಂಡ್ ಈ ಜರ್ನಿ ಎಲ್ಲಿಗೆ ಹೋಗಿ ನಿಲ್ತು ಅನ್ನೋದೇ ಫಾರೆಸ್ಟ್ ಸಿನಿಮಾದ ಪ್ಲಾಟ್ ಲೈನ್. ಡೈರೆಕ್ಟೆಡ್ ಬೈ ಚಂದ್ರಮೋಹನ್. ಚಿಕ್ಕಣ್ಣ, ಅನೀಶ್, ಗುರುನಂದನ್ ಇಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇವರು ತಗೊಂಡಿರುವಂತಹ ಸಬ್ಜೆಕ್ಟ್ ಬಹಳನೇ ಫ್ರೆಶ್ ಆಗಿದೆ. ಬಹಳ ಗ್ಯಾಪ್ ಆದ್ಮೇಲೆ ಕನ್ನಡದಲ್ಲಿ ಈ ಸಬ್ಜೆಕ್ಟ್ ಮೇಲೆ ಒಂದು ಸಿನಿಮಾ ಬಂದಿದೆ. ರಂಗಾಯಣ ರಘು ಅಂಡ್ ಚಿಕ್ಕಣ್ಣ ಇಬ್ಬರ ಕಾಮಿಡಿ ಟೈಮಿಂಗು, ಪರ್ಫಾರ್ಮೆನ್ಸು ಎಲ್ಲವೂ ಅದ್ಭುತವಾಗಿ ಬಂದಿದೆ. ಒಂದು ಲೈಟ್ ಹಾರ್ಟೆಡ್ ಕಾಮಿಡಿ ಎಂಟರ್ಟೈನರ್, ಒಂದು ಮುಸ್ಟಿಯಷ್ಟು ಥ್ರಿಲ್ ಜೊತೆಗೆ ಈ ಸಿನಿಮಾ ಸಾಗುತ್ತೆ. ಫಸ್ಟ್ ಹಾಫ್ ಒಂದು ಸಿಕ್ಕಾಬಳೆ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ವಾಸ್ ವೆರಿ ಆವರೇಜ್ ಅಂತ ಅನಿಸ್ತು ನನಗೆ, ಬಟ್ ಇಟ್ಸ್ ಎ ಗುಡ್ ವಾಚ್. 8.1 IMDb ರೇಟಿಂಗ್ ನೊಂದಿಗೆ ಪ್ರೈಮ್ ವಿಡಿಯೋನಲ್ಲಿ ಅವೈಲೇಬಲ್ ಇದೆ. ದುಪಯ್ಯ ಜಡಕ್ಪುರ್ ಅನ್ನುವಂತಹ ಒಂದು ಊರು. ದಿನಕ್ಕೆ 24 ಕ್ರೈಮ್ ನಡೆಯುವಂತಹ ಈ ದೇಶದಲ್ಲಿ 24 ವರ್ಷದಿಂದಲೂ ಕೂಡ ಒಂದು ಕ್ರೈಮು ಈ ಊರಲ್ಲಿ ರಿಪೋರ್ಟ್ ಆಗಿರಲ್ಲ. ಇನ್ನೇನು 25 ವರ್ಷಗಳ ಕ್ರೈಮ್ ರಹಿತ ಜಡಕ್ಪುರ್ನ ಸಂಭ್ರಮ ಶುರು ಆಗ್ಬೇಕು. ಬಟ್ ಇಲ್ಲಿ ಒಂದು ಕಳ್ಳತನ ನಡೆಯುತ್ತೆ. ಅದು ಕೂಡ ವರದಕ್ಷಿಣೆಗೆ ತಂದಂತಹ ದುಪಯ್ಯ ಅಂದ್ರೆ ಬೈಕ್. ಅಷ್ಟು ವರ್ಷ ಆದ್ಮೇಲೆ ಯಾಕೆ ಕ್ರೈಮು, ಯಾರಿದಕ್ಕೆ ಕಾರಣ ಅಂಡ್ ಆ ಬೈಕು ಕೊನೆಗಾದ್ರೂ ಸಿಗ್ತಾ ಇಲ್ವಾ ಅನ್ನೋದೇ ಇಲ್ಲಿನ ಪ್ಲಾಟು. ಇದೊಂದು ವೆಲ್ ಮೇಡ್ ವೆಬ್ ಸೀರೀಸ್. ಪಂಚಾಯತ್ ವೆಬ್ ಸೀರೀಸ್ ನ ನೀವು ನೋಡಿದ್ರೆ ಅದೇ ವೈಬು ಒಂದು ಮಟ್ಟಿಗೆ ಇಲ್ಲೂ ಸಿಗುತ್ತೆ. ಪಕ್ಕಾ ಕಾಮಿಡಿ ಎಂಟರ್ಟೈನರ್ ನೋಡಿ ಎಂಜಾಯ್ ಮಾಡ್ತೀನಿ ಅಂದ್ರೆ ಇಟ್ಸ್ ಎ ಗ್ರೇಟ್ ವಾಚ್. 7.5 IMDb ರೇಟಿಂಗ್ ನೊಂದಿಗೆ ಪ್ರೈಮ್ ವಿಡಿಯೋನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲೇಬಲ್ ಇದೆ. ಬಿ ಹ್ಯಾಪಿ ನೋರಾ ಫತೇಹಿ, ಅಭಿಷೇಕ್ ಬಚ್ಚನ್ ಕಾಣಿಸ್ಕೊಂಡಿರುವಂತಹ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಫೇಮಸ್ ಕೋರಿಯೋಗ್ರಫರ್ ರೆಮೋನ್ ಡಿಸೋಜಾ ಅವರು. ಅಂಡ್ ಇದೊಂದು ಡ್ಯಾನ್ಸ್ ಬೇಸ್ಡ್ ಸಿನಿಮಾ. ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಇಲ್ಲಿನ ಕತೆ ಮತ್ತು ಎಮೋಷನ್ಸ್. ಇಲ್ಲಿನ ಮುಖ್ಯ ಪಾತ್ರಧಾರಿ ಧಾರಾ ಓರ್ವ ಗ್ರೇಟ್ ಡ್ಯಾನ್ಸರ್, ಇಂಡಿಯಾದ ಸೂಪರ್ ಸ್ಟಾರ್ ಡ್ಯಾನ್ಸರ್ ಅನ್ನುವಂತಹ ಒಂದು ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದನ್ನ ಗೆಲ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಬಟ್ ಅವಳಿಗೆ ಅಡ್ಡಗೋಡೆಯಾಗಿ ನಿಲ್ಲದೆ ಅವರ ತಂದೆ. ಮುಂದೆ ಏನಾಯ್ತು, ಡೈರೆಕ್ಟರ್ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದೇ ಇಲ್ಲಿನ ಪ್ಲಾಟ್. ಇಲ್ಲಿ ಇನಾಯತ್ ವರ್ಮಾ ಅವರು ದಾರಾ ಅನ್ನೋ ಪಾತ್ರ ಕೈಗೆತ್ಕೊಂಡಿದ್ದು ಕೇವಲ 13 ವರ್ಷಕ್ಕೆ ಅವ್ರು ತೋರಿಸಿರುವಂತಹ ಆಕ್ಟಿಂಗ್ ಮೆಚುರಿಟಿ ಎಷ್ಟೋ ನೆಪೋ ಕಿಡ್ಸ್ಗೆ ಒಂದು ಪಾಠ ಅಂದ್ರೆ ತಪ್ಪಾಗಲ್ಲ. ಇವರ ಮುಂದೆ ಅಭಿಷೇಕ್ ಬಚ್ಚನ್, ನೋರಾ ಫತೇಹಿ ಇಬ್ರು ಸೈಡ್ ಕ್ಯಾರೆಕ್ಟರ್ ಗಳಾಗಿ ಕಾಣಿಸ್ತಾರೆ. ಅಷ್ಟು ಸ್ಕ್ರೀನ್ ಸ್ಪೇಸ್ ಇನಾಯತ್ ಅವರಿಗೆ ಸಿಕ್ಕಿದೆ. ಇನ್ನು ಡ್ಯಾನ್ಸು, ಎಮೋಷನ್ಸು ಈ ಎಲ್ಲಾ ಆಸ್ಪೆಕ್ಟ್ಸ್ ನ ಒಳ್ಕೊಂಡಿರುವಂತಹ ಈ ಸಿನಿಮಾ ಖಡಕ್ ಸಿನಿಮಾ ಪ್ರಕಾರ ಒಂದು ಒಳ್ಳೆ ವಾಚ್. ಪ್ರೈಮ್ ವಿಡಿಯೋನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲೇಬಲ್ ಇದೆ. ಪೊನ್ಮ್ಯಾನ್ ಇದು ಜ್ಯೋತಿಷ್ ಶಂಕರ್ ಅವರು ಡೈರೆಕ್ಟ್ ಮಾಡಿ ಬಸಿಲ್ ಜೋಸೆಫ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಪೊನ್ಮ್ಯಾನ್ ಅಂದ್ರೆ ಗೋಲ್ಡ್ ಮ್ಯಾನ್, ಚಿನ್ನವನ್ನ ಸಾಲಕ್ಕೆ ನೀಡೋನು ಅಂತ ಅರ್ಥ.
ಇಲ್ಲಿನ ಮೇನ್ ಕ್ಯಾರೆಕ್ಟರ್ ಅಜೇಶ್ ಒಂದು ಹುಡುಗಿಗೆ ಸಾಕಷ್ಟು ಚಿನ್ನ ನೀಡ್ತಾನೆ ಅವಳ ಮದುವೆಗೆ. ಇನ್ ರಿಟರ್ನ್ ಮದುವೆಗೆ ಬರುವಂತಹ ಎಲ್ಲಾ ಗಿಫ್ಟ್ಸ್ ಗಳು ಮುಯ್ಯಿ ಎಲ್ಲ ಸೇರಿ ಆ ಚಿನ್ನದ ಮೊತ್ತವನ್ನ ದಾಟಬೇಕು ಅಂಡ್ ಇವನಿಗೆ ಅದು ಸೇರ್ಬೇಕು. ಪ್ರಾಬ್ಲಮ್ ಶುರು ಆಗೋದು ಆ ಮೊತ್ತ ವಾಪಸ್ ಬರದೇ ಇದ್ದಾಗ ಅಂಡ್ ಅವಳು ಆ ಚಿನ್ನವನ್ನ ಎತ್ಕೊಂಡು ಮಾಯ ಆದಾಗ. ಮುಂದೆ ಏನು ಎತ್ತ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ಎಂಜಾಯ್ ಮಾಡಬೇಕು. ಬಾಸಿಲ್ ಜೋಸೆಫ್ ಅವರ ಸಿನಿಮಾಗಳನ್ನ ನೀವು ಮುಂಚೆಯಿಂದ ನೋಡಿದ್ರೆ ಆ ಮನುಷ್ಯ ಎಷ್ಟು ಕನ್ವಿನ್ಸಿಂಗ್ ಆಗಿ ತಮ್ಮ ಪಾತ್ರಗಳನ್ನ ಪೋರ್ಟ್ರೇ ಮಾಡ್ತಾರೆ ಇರೋದು ನಿಮ್ಗೆ ಗೊತ್ತಿರುತ್ತೆ. ಡಾರ್ಕ್ ಕಾಮಿಡಿ ಜಾನರ್ಗೆ ಸೇರಿದ ಈ ಸಿನಿಮಾ ಖಡಕ್ ಸಿನಿಮಾ ಪ್ರಕಾರ ಒಂದು ಗುಡ್ ವಾಚ್. 7.5 IMDb ರೇಟಿಂಗ್ ನೊಂದಿಗೆ ಹೈಬ್ರಿಡ್ ಮಗು ಜಿಯೋ ಹಾಟ್ ಸ್ಟಾರ್ ನಲ್ಲಿ ಕನ್ನಡದಲ್ಲಿ ಅವೈಲಬಲ್ ಇದೆ. ಎಮರ್ಜೆನ್ಸಿ ಸಿನಿಮಾ ತಯಾರಾಗಿದ್ರು ಈ ಸಿನಿಮಾ ಎಷ್ಟೋ ವರ್ಷಗಳು ಡಿಲೇ ಆಗಿ ಕೊನೆಗೂ ಈ ವರ್ಷ ತೆರೆಗೆ ಬಂತು. ಇದರಿಂದ ಎಷ್ಟು ಕಾಂಟ್ರವರ್ಷಿಯಲ್ ಮಾಲ್ ಮಸಾಲಾ ಇಲ್ಲಿ ಇರುತ್ತೆ ಅನ್ನೋದನ್ನ ನೀವು ಲೆಕ್ಕ ಹಾಕ್ಬೋದು. ಕಂಗನಾ ರನೌತ್ ಅವರು ಡೈರೆಕ್ಟ್ ಮಾಡಿ ಲೀಡ್ ರೋಲ್ ಅಲ್ಲಿ ಮಿಂಚಿದ್ದಾರೆ ಅಂಡ್ ಅವರ ಪರ್ಫಾರ್ಮೆನ್ಸ್ಗೆ ಒಂದು ದೊಡ್ಡ ಸಲಾಂ. ಈ ಸಿನಿಮಾ ನಮ್ಮ ದೇಶದ ಇತಿಹಾಸದ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಘಟನೆಗಳನ್ನ ತೋರಿಸುತ್ತೆ ಅಂಡ್ ಇದ್ರ ಬಗ್ಗೆ ನಮ್ಮ ಯಂಗ್ ಆಡಿಯನ್ಸ್ಗೆ ತೀರಾ ಗೊತ್ತೇ ಇಲ್ಲ ಬಿಡಿ. 1975ರಲ್ಲಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಏನಕ್ಕೆ ಡಿಕ್ಲೇರ್ ಮಾಡಿದ್ರು ಅಂಡ್ ಅದರಿಂದ ಆದಂತಹ ಲಾಭ ಏನು ನಷ್ಟ ಏನು ಅನ್ನೋದೇ ಇಲ್ಲಿನ ಪ್ಲಾಟ್. ಆದಷ್ಟು ಕಮ್ಮಿ ಸಿನಿಮ್ಯಾಟಿಕ್ ಲಿಬರ್ಟಿನ ತಗೊಂಡು ರಿಯಲ್ ಇನ್ಸಿಡೆಂಟ್ಸ್ ಗಳ ಸುತ್ತಾನೆ ಬಹಳ ಹತ್ತಿರದಲ್ಲೇ ಕಥೆಯನ್ನ ಪೋಣಿಸಿದ್ದಾರೆ ಅಂಡ್ ನನ್ಗೆ ಅದು ಬಹಳ ಇಷ್ಟ ಆಯ್ತು. ನೆಟ್ಫ್ಲಿಕ್ಸ್ ಅಲ್ಲಿ ಹಿಂದಿಯಲ್ಲಿ ಅವೈಲಬಲ್ ಇದೆ. ಖಡಕ್ ಸಿನಿಮಾ ಪ್ರಕಾರ ಎಮರ್ಜೆನ್ಸಿ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಇದೊಂದು ಮಸ್ಟ್ ವಾಚ್. ಆಫೀಸರ್ ಆನ್ ಡ್ಯೂಟಿ ಮಲಯಾಳಂ ಸಿನಿಮಾ ಅಂಡ್ ಥ್ರಿಲ್ಲರ್ ಸಿನಿಮಾಗಳ ಲವ್ ಸ್ಟೋರಿ ಎಷ್ಟು ಸ್ಟ್ರಾಂಗ್ ಆಗಿ ನಡೀತಿದೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಇದೇ ಲವ್ ಸ್ಟೋರಿಯ ಚಾಪ್ಟರ್ ಆಗಿ ಸೇರಿರೋದು ಆಫೀಸರ್ ಆನ್ ಡ್ಯೂಟಿ. ಜಿತು ಅಶ್ರಫ್ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ಕುಂಚಕೋ ಬಾಬನ್ ಹಾಗೂ ಪ್ರಿಯಾಮಣಿ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಹರಿಶಂಕರ್ ಅನ್ನುವಂತಹ ಒಬ್ಬ ಸಸ್ಪೆಂಡೆಡ್ ಆಫೀಸರ್ ವಾಪಸ್ ರೀಜಾಯ್ನ್ ಆಗಿದ್ದಾನೆ ಅಂಡ್ ಅವನು ಜಾಯಿನ್ ಆದಂತಹ ದಿನನೇ ಒಂದು ಡೂಪ್ಲಿಕೇಟ್ ಗೋಲ್ಡ್ ನ ಕೇಸು ಇವನ್ ಕೈಗೆ ಬಂದು ಸೇರುತ್ತೆ. ಏನ್ ಈ ಕೇಸು ಅಂಡ್ ಇದು ಯಾವ ಕಡೆಗೆ ಹೋಯ್ತು ಅನ್ನೋದೇ ಇಲ್ಲಿನ ಪ್ಲಾಟ್ ಲೈನ್. ಬರವಣಿಗೆ ಪರ್ಫಾರ್ಮೆನ್ಸು ಎರಡು ಟಾಪ್ ಕ್ಲಾಸ್ ಆಗಿದೆ ಅಂಡ್ ಒಂದು ಥ್ರಿಲ್ಲರ್ ಆಗಿ ಕೂಡ ಇದು ನಿಮ್ಮನ್ನ ಕಾಡುತ್ತೆ. ಸ್ವಲ್ಪ ಪೇಷನ್ಸ್ ಡಿಮ್ಯಾಂಡ್ ಮಾಡುತ್ತೆ ಬಟ್ ತೀರಾ ಬೋರ್ ಆಗುವಂತಹ ಚಾನ್ಸ್ ಕಮ್ಮಿನೇ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗುಡ್ ವಾಚ್. 7.6 IMDb ರೇಟಿಂಗ್ ಜೊತೆಗೆ ಇದು ನೆಟ್ಫ್ಲಿಕ್ಸ್ ಅಲ್ಲಿ ನಮ್ಮ ಕನ್ನಡದಲ್ಲೇ ಅವೈಲಬಲ್ ಇದೆ. ದ ಎಲೆಕ್ಟ್ರಿಕ್ ಸ್ಟೇಟ್ ನೆಟ್ಫ್ಲಿಕ್ಸ್ ನ ಇಲ್ಲಿವರೆಗಿನ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿನಿಮಾ ಇದು. $300 ಮಿಲಿಯನ್ ಇದರ ಬಡ್ಜೆಟ್. ತಯಾರಿಸಿರೋದು ರುಸೋ ಬ್ರದರ್ಸ್. 1980ರ ಟೈಮ್ ನಲ್ಲಿ ರೋಬೋಟ್ಸ್ ಗಳು ಮನುಷ್ಯರ ಮೇಲೆ ತಿರುಗಿ ಬೀಳ್ತಾರೆ. ಏನೋ ನಮ್ಮ ಹತ್ರ ಬರೀ ಕೆಲಸ ಮಾಡ್ಸೋದ್ ಮಾತ್ರನಾ ಅಂತ ಯಾವ ತಿರುವನ್ನ ಇದು ಪಡ್ಕೊಳ್ತು ಏನೇನ್ ಆಯ್ತು ಅನ್ನೋದನ್ನೆಲ್ಲ ಸಿನಿಮಾ ಎಕ್ಸ್ಪ್ಲೋರ್ ಮಾಡುತ್ತೆ. ಸೋಷಿಯಲ್ ಮೀಡಿಯಾ ಟ್ವಿಟರ್ ಅಲ್ಲಿ ರೀಲ್ಸ್ ಅಲ್ಲಿ ಹೈಪ್ ಇದ್ದ ಕಾರಣಕ್ಕೆ ನೋಡಿದೆ ಬಟ್ ಸಿನಿಮಾ ಉದ್ದಕ್ಕೂ ನನಗೆ ಬೋರ್ ಆಯ್ತು. ಬಡ್ಜೆಟ್ ಎಷ್ಟೇ ಸುರಿದ್ರು ದಮ್ ಇರಬೇಕಾಗಿರೋದು ಕಥೆನಲ್ಲಿ ಅನ್ನೋದನ್ನ ಇದು ಪುನಃ ಪ್ರೂವ್ ಮಾಡಿದೆ ಅಂದ್ರೆ ತಪ್ಪಾಗಲ್ಲ. ಒಂದು ಔಟ್ಡೇಟೆಡ್ ಕತೆ ಇದ್ರೂ ಕೂಡ ಮೇಕಿಂಗ್ ಗೋಸ್ಕರ ನೋಡ್ತೀನಿ ಅಂದ್ರೆ ಒಂದು ಟ್ರೈ ಕೊಡ್ಬೋದು. ನೆಟ್ಫ್ಲಿಕ್ಸ್ ನಲ್ಲಿ ಸಿಗುತ್ತೆ ವಿತ್ 6 IMDb ರೇಟಿಂಗ್. ಇದಾಗಿತ್ತು ಈ ವಾರದ OTT ರೆಕಮೆಂಡೇಶನ್ಸ್. ಇದರಲ್ಲಿ ನೀವು ಯಾವ್ದನ್ನಾದ್ರೂ ನೋಡಿದ್ರೆ ಹೇಗಿತ್ತು ಅಂತ ತಿಳಿಸಿ ಅಂಡ್ ಇದರಲ್ಲಿ ನಿಮ್ಗೆ ತುಂಬಾ ಇಷ್ಟವಾದಂತಹ ಸಿನಿಮಾ ಯಾವುದು ಮತ್ತೆ ಯಾಕೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೋಡೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಸೈನಿಂಗ್ ಆಫ್, ಮನು.